ಓಂ ಶಾಂತಿ. साकार मरली डेट आगे 6/9/25 मीठे बजे. तुम्हें यही चिंता रहे हम कैसे सबको सुखधाम का रास्ता बताए. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಮಗೆ ಇದೇ ಒಂದು ಚಿಂತೆ ಇರಲಿ, ಯಾವ ರೀತಿ ನಾವು ಎಲ್ಲರಿಗೆ ಸುಖಧಾಮದ ದಾರಿಯನ್ನ ತೋರಿಸಬೇಕು. सबको पता पड़े यही पुरुषोत्तम बनने का संगम युग है. ಎಲ್ಲರಿಗೂ ಗೊತ್ತಾಗಬೇಕಾಗಿದೆ, ಇದೇ ಪುರುಷೋತ್ತಮರಾಗುವಂತಹ संगम युग आगे. इंदिन प्रश्ने, तुम बच्चे आपस में एक दो को कौन सी मुबारक देते. मनुष्य मुबारक कब देते हैं. ತಾವು ಮಕ್ಕಳು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಯಾವ ಒಂದು ಶುಭಾಕಾಂಕ್ಷೆಗಳನ್ನ ಕೊಡ್ತೀರ. ಮನುಷ್ಯ ಶುಭಾಕಾಂಕ್ಷೆಗಳನ್ನ ಯಾವಾಗ ಕೊಡ್ತಾನೆ. ಉತ್ತರ ಆಗಿದೆ, मनुष्य मुबारक तब देते जब कोई जन्मता है, विजयी बनता है, ये शादी करता, ये कोई बड़ा दिन होता. ಮನುಷ್ಯ ಶುಭಾಕಾಂಕ್ಷೆಯನ್ನ ನೀಡ್ತಾನೆ ಯಾರಾದ್ರೂ ಜನ್ಮ ಪಟ್ಟಾಗ, ವಿಜಯಿ ಆದಾಗ, ಜನ್ಮದಿನ ಅಥವಾ ಮದುವೆಯಾದಾಗ, ದೊಡ್ಡ ದಿನ ಇದ್ದಾಗ. परंतु वो कोई सच्ची मुबारक नहीं. तुम बच्चे एक दो को बाबा का बनने की मुबारक देते. ಆದರೆ ಅದೇನು ಸತ್ಯವಾದ ಶುಭಾಕಾಂಕ್ಷೆಗಳಲ್ಲ. ತಾವು ಮಕ್ಕಳು ಪರಸ್ಪರ ತಂದೆಯ ಮಗುವಾಗುವಂತಹ ಶುಭಾಕಾಂಕ್ಷೆಗಳನ್ನ ನೀಡ್ತೀರಾ. तुम कहते हो हम कितने खुश नसीब है जो सब दुखों से छूट सुखधाम में जाते. तुम्हें दिल ही दिल में ಖುಷಿ होती. ತಾವಂತೀರಾ ನಾವು ಎಷ್ಟು ಅದೃಷ್ಟವಂತರಾಗಿದ್ದೀವಿ, ಎಲ್ಲ ದುಃಖದಿಂದ ಬಿಡುಗಡೆಯಾಗಿ ಸುಖಧಾಮಕ್ಕೆ ಹೋಗ್ತೀವಿ. ಹೃದಯದಲ್ಲಿ ಖುಷಿ ಆಗುತ್ತಲ್ಲ. शांति. बेहद का बाप बेट बेहद के बच्चों को समझाते. आ प्रश्न उठता, बेहद का बाप कौन है. ಅನಂತವಾದ ತಂದೆ ಕುತ್ಕೊಂಡು ಅನಂತವಾದ ಮಕ್ಕಳಿಗೆ ತಿಳಿಸಿದರು. ಈಗ ಪ್ರಶ್ನೆ ಎದ್ದೇಳತ್ತೆ, ಅನಂತವಾದ ತಂದೆ ಯಾರು. ये तो जानते हो कि सबका बाप एक है जिसको परम पिता परमात्मा कहा जाता. लौकिक बाप को परम पिता नहीं कहा जाता. ಇದಂತೂ ಗೊತ್ತಿದೆ, ಎಲ್ಲರಿಗೆ ತಂದೆ ಒಬ್ಬರೇ, ಅವರಿಗೆ ಪರಂಪಿತ ಪರಮಾತ್ಮ ಅಂತೀವಿ. ಲೌಕಿಕ ತಂದೆಗೆ ಪರಮಪಿತ ಅಂತ ಹೇಳೋದಿಲ್ಲ. परम पिता तो एक ही है, उनको सब बच्चे भूल गए. इसलिए परम पिता परमात्मा जो दुख हरता सुख करता है उसे तुम बच्चे जानते हो कि बाप हमारे दुख कैसे हरकर सुख शांति में चले जाएंगे. ಪರಮಾತ್ಮ ಒಬ್ಬರೇ ಆಗಿದ್ದರೆ ಅವರನ್ನ ಎಲ್ಲರೂ ಮರ್ತೋಗಿದ್ದಾರೆ. ಅದಕ್ಕೆ ಪರಂಪಿತ ಪರಮಾತ್ಮ ಯಾರು ದುಃಖ ಹರ್ತ ಸುಖಕರ್ತರಾಗಿದ್ದಾರೆ ಅವರ ಮಕ್ಕಳಾಗಿದ್ರು ಅವರಿಂದ ಯಾವ ರೀತಿ ದುಃಖವನ್ನ ಹರಿಸ್ಕೊಂಡು ಸುಖ ಶಾಂತಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. सब तो सुख में नहीं जाएंगे, कुछ सुख में कुछ शांति में चले जाएंगे. ಎಲ್ಲರೂ ಸುಖದಲ್ಲಿ ಹೋಗಲ್ಲ, ಕೆಲವರು ಸುಖದಲ್ಲಿ, ಕೆಲವರು ಶಾಂತಿಯಲ್ಲಿ ಹೋಗ್ತಾರೆ. कोई सतयुग में पाठ बजाते, कोई त्रेता में, कोई द्वापर में. तुम सतयुग में रहते हो तो बाकी सब मुक्तिदा. ಕೆಲವರು ಸತ್ಯುಗದಲ್ಲಿ ಪಾತ್ರವನ್ನ ಮಾಡಿದ್ರೆ, ಕೆಲವರು ತ್ರೇತಾದಲ್ಲಿ, ಕೆಲವರು ದ್ವಾಪರದಲ್ಲಿ. ತಾವಂತೂ ಸತ್ಯುಗದಲ್ಲಿ ಇರ್ತೀರಾ, ಬಾಕಿ ಎಲ್ಲರೂ ಮುಕ್ತಿಯಲ್ಲಿ ಇರ್ತಾರೆ. उनको कहेंगे ईश्वर का घर. मुसलमान लोग जब नमाज पढ़ते हैं तो सब मिलकर खुदा ताला की बंदगी करते हैं. किसलिए? ಅದಕ್ಕೆ ಈಶ್ವರನ ಮನೆ ಅಂತೆ. ಮುಸಲ್ಮಾನು ನಮಾಜ್ ಓದುವಾಗ ಎಲ್ಲರೂ ಸೇರಿ ಭಗವಂತನ ಬೀಗ ಅಂತಾರೆ. ಯಾವುದಕ್ಕೆ? क्या बादशाही के लिए या अल्लाह के पास जाने के लिए. अल्लाह के घर को बादशाही नहीं कहते. ರಾಜ್ಯ ಭಾಗ್ಯಕ್ಕೋಸ್ಕರನ ಅಥವಾ ತಂದೆಯ ಮನೆಗೋಸ್ಕರನ? ತಂದೆಯ ಮನೆಗೆ ಸ್ವರ್ಗ ಅಂತ ಹೇಳಕ್ಕೆ, ರಾಜ್ಯ ಭಾಗ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. वहां तो आत्माएं शांति में रहती, शरीर नहीं रहती है. ಅಲ್ಲಂತೂ ಆತ್ಮಗಳು ಶಾಂತಿಯಲ್ಲಿ ಇರ್ತವೆ, ಶರೀರ ಇರೋದಿಲ್ಲ. ये जानते होंगे अल्लाह के पास शरीर से नहीं परंतु हम आत्माएं जाए. ಇದಂತೂ ಗೊತ್ತಿರ್ಬೋದಲ್ವಾ, ಅಲ್ಲನ ಹತ್ತಿರ ಶರೀರದಿಂದ ಅಲ್ಲ, ಆತ್ಮಗಳೇ ಹೋಗುತ್ತೆ. आप सिर्फ
अल्लाह को याद करने से तो कोई पवित्र नहीं बन जाएंगे, अल्लाह को तो जानते ही नहीं। ಈಗ ಅಲ್ಲಾ ನನ್ನ ನೆನಪು ಮಾಡೋದ್ರಿಂದ ಪವಿತ್ರ ಅಂತೂ ಯಾರೂ ಆಗಲ್ಲ, अल्लाह बग्गे ಗೊತ್ತಿಲ್ವಲ್ಲ। आप ये मनुष्यों को कैसे राय दे कि बाप सुख शांति का वर्षा दे रहे हैं, विश्व में शांति कैसे होती, विश्व में शांति कब थी, ये उनको कैसे समझे। ಈಗ ಮನುಷ್ಯರಿಗೆ ಯಾವ ರೀತಿ ಆಜ್ಞೆಯನ್ನ ಕೊಡೋದು? ತಂದೆ ಸುಖ ಶಾಂತಿಯ ಆಸ್ತಿಯನ್ನ ನೀಡ್ತಿದ್ದಾರೆ। ವಿಶ್ವದಲ್ಲಿ ಶಾಂತಿ ಹೆಂಗಾಗತ್ತೆ, ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ಯಾವ ರೀತಿ ತಿಳಿಸೋದು? सर्विसेबल बच्चे जो है नंबरवार पुरुषार्थ अनुसार उनको ये चिंता रहती। ಸೇವಾದಾರಿ ಮಕ್ಕಳಿಗೆ ತಮ್ಮ ನಂಬರ್ವಾರ್ ಪುರುಷಾರ್ಥ ಅನುಸಾರ ಈ ಒಂದು ಚಿಂತೆ ಇರುತ್ತೆ। तुम ब्रह्मा मुख वंशावली ब्राह्मणों को ही बाबा ने अपना परिचय दिया, सारी दुनिया के मनुष्य मात्र के पार्ट का भी परिचय दिया। ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಿಗೆ ತಂದೆ ತನ್ನ ಪರಿಚಯವನ್ನು ನೀಡಿದರು। ಇಡೀ ಪ್ರಪಂಚದ ಮನುಷ್ಯರಿಗೆಲ್ಲರಿಗೂ ತನ್ನ ಪಾತ್ರದ ಪರಿಚಯವನ್ನ ಕೊಟ್ಟಿದ್ದಾರೆ। अब हम मनुष्य मात्र को बाप और रचना का परिचय कैसे दे? बाप सबको कहते अपने को आत्मा समझ मुझे याद करो तो खुदा के घर चले जाओ। ಈಗ ಮನುಷ್ಯರಿಗೆಲ್ಲರಿಗೂ ತಂದೆ ಮತ್ತು ತನ್ನ ರಚನೆಯ ಪರಿಚಯವನ್ನು ಯಾವ ರೀತಿ ಕೊಡೋದು? ತಂದೆ ಎಲ್ಲರಿಗೂ ಹೇಳ್ತಾರೆ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿ ಆಗ ಭಗವಂತನ ಮನೆಗೆ ಹೋಗ್ತೀರಾ। गोल्डन एज अथवा भविष्य में सब तो जाएंगे नहीं, वहां तो होता ही एक धर्म। ಬಂಗಾರು ಪ್ರಪಂಚ ಅಥವಾ ಭವಿಷ್ಯ ಸ್ವರ್ಗದಲ್ಲಿ ಎಲ್ಲರೂ ಹೋಗೋದಿಲ್ಲ, ಅಲ್ಲಿ ಇರೋದು ಒಂದೇ ಧರ್ಮ। बाकी सब शांति धाम में है, इसमें कोई नाराज होने की बात नहीं। ಮಿಕ್ಕವರೆಲ್ಲರೂ ಶಾಂತಿಧಾಮದಲ್ಲಿ ಇರ್ತಾರೆ, ಇದರಲ್ಲಿ ಮುನಿಸ್ಕೊಳ್ಳುವಂತಹ ಮಾತೇ ಇಲ್ಲ। मनुष्य शांति मांगते वह मिलता है अल्लाह अथवा गॉड फादर के घर में। ಮನುಷ್ಯರು ಶಾಂತಿಯನ್ನ ಬೇಡ್ತಾರೆ, ಅದು ಸಿಗೋದು ಅಲ್ಲಾ ಅಥವಾ ಗಾಡ್ ಫಾದರಿನ ಮನೆಯಲ್ಲಿ। आत्माएं सब आते हैं शांति धाम से, वहां फिर तब जाएंगे जब नाटक पूरा होता। ಆತ್ಮಗಳೆಲ್ಲ ಅಲ್ಲಿಂದ ಅಂದ್ರೆ ಶಾಂತಿಧಾಮದಿಂದಲೇ ಬರ್ತಾರೆ, ಮತ್ತೆ ಆವಾಗೇ ಹೋಗ್ತಾರೆ ಯಾವಾಗ ನಾಟಕ ಪೂರ್ತಿ ಆಗುತ್ತೆ। बाप आते हैं पति दुनिया से सबको ले जाने के लिए, ತಂದೆ ಬರೋದೇ ಪತಿತ ಪ್ರಪಂಚದಿಂದ ಎಲ್ಲರನ್ನ ಕರ್ಕೊಂಡು ಹೋಗಕ್ಕೋಸ್ಕರ। अभी तुम बच्चों की बुद्धि में है, हम शांति धाम में जाए फिर सुख धाम में आए, ये है पुरुषोत्तम संगम। ಈಗ ತಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮಕ್ಕೆ ಬರ್ತೀವಿ, ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ। पुरुषोत्तम अर्थात उत्तम से उत्तम पुरुष, जब तक आत्मा पवित्र ना बने तब तक उत्तम पुरुष बन नहीं सकते। पुरुषोत्तम ಅಂದರೆ ಉತ್ತಮಕ್ಕಿಂತ ಉತ್ತಮವಾದ ಪುರುಷ। ಎಲ್ಲಿವರೆಗೂ ಆತ್ಮ ಪವಿತ್ರ ಆಗೋದಿಲ್ಲ ಅಲ್ಲಿವರೆಗೂ ಉತ್ತಮ ಪುರುಷ ಆಗೋದೇ ಇಲ್ಲ। आप बाप तुमको कहते मुझे याद करो और सृष्टि चक्र को जानो और साथ में दैवी गुण विधारण करो। ಈಗ ತಂದೆ ತಿಳಿಸಿದರೆ ನನ್ನನ್ನ ನೆನಪು ಮಾಡಿ ಸೃಷ್ಟಿ ಚಕ್ರವನ್ನ ಅರ್ಥ ಮಾಡಿಕೊಳ್ಳಿ, ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿ। इस समय सभी मनुष्यों के कैरेक्टर्स बिगड़े हुए हैं, नई दुनिया में तो कैरेक्टर्स बहुत फर्स्ट क्लास होते। ಈ ಸಮಯದಲ್ಲಿ ಎಲ್ಲಾ ಮನುಷ್ಯರ ಗುಣಗಳು ಕೆಡುಕಾಗಿದೆ, ಹೊಸ ಪ್ರಪಂಚದಲ್ಲಿ ಎಲ್ಲರ ಗುಣ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತೆ। भारतवासी ही ऊंच कैरेक्टर वाले बनते, उन ऊंच कैरेक्टर वालों को कम कैरेक्टर वाले माता टेकते। ಭಾರತವಾಸಿಗಳೇ ಉನ್ನತವಾದ ಗುಣಧಾರಿ ಆಗ್ತಾರೆ, ಮತ್ತೆ ಉನ್ನತವಾದ ಗುಣದವರೇ ಕೆಳಮಟ್ಟದ ಗುಣದವರಾದಾಗ ಅವರಿಗೆ ತಲೆಯನ್ನು ಬಗ್ಗಿಸ್ತಾರೆ। उनके कैरेक्टर्स वर्णन करते ये तुम बच्चे समझते हो ना, ಅವರ ಗುಣಗಳ ವರ್ಣನೆಯನ್ನ ಮಾಡ್ತಾರೆ, ಈಗ ತಮ್ಮ ಮಕ್ಕಳಿಗೆ ಅರಿವಾಗಿದೆ ಅಲ್ಲ। अब
औरों को समझाए कैसे, कौन सी सहज युक्ति रचे. ಈಗ ಇತರರಿಗೆ ಯಾವ ರೀತಿ ತಿಳಿಸೋದು, ಯಾವ ಒಂದು ಸಹಜವಾದ ಯುಕ್ತಿಯನ್ನ ರಚನೆ ಮಾಡೋದು. ये है आत्माओं का तीसरा नेत्र खोला. बाबा की आत्मा भी ज्ञान है ना. ಇದಾಗಿದೆ ಆತ್ಮಗಳ ಮೂರನೇ ನೇತ್ರ ಓಪನ್ ಮಾಡುವಂಥದ್ದು. ತಂದೆ ಆತ್ಮಕ್ಕೆ ಜ್ಞಾನವನ್ನ ಕೊಟ್ಟಿದ್ದಾರಲ್ಲ. मनुष्य कहते मेरे में ज्ञान है, दे देह अभिमान है. इसमें तो देह अभिमान आत्मा अभिमानी बने. ಮನುಷ್ಯರಂತಾರೆ ನನ್ನಲ್ಲಿ ಜ್ಞಾನ ಇದೆ, ಇದಾಗಿದೆ ದೇಹ ಅಭಿಮಾನ. ಇಲ್ಲಂತೂ ಆತ್ಮ ಅಭಿಮಾನಿ ಆಗ್ಬೇಕಾಗತ್ತೆ. सन्यासी लोग के पास शास्त्रों का ज्ञान है, बाबा का ज्ञान तो जब बाप आकर देवे युक्ति से समझा. ಸನ್ಯಾಸಿಗಳ ಹತ್ರ ಶಾಸ್ತ್ರದ ಜ್ಞಾನ ಇದೆ, ಬಾಬಾ ಜ್ಞಾನವನ್ನ ಬಂದು ನೀಡ್ತಾರೆ, ಯುಕ್ತಿಯನ್ನ ತಿಳಿಸ್ತಾರೆ. वो लोग कृष्ण को भगवान समझ लेते, भगवान को जानते नहीं. ऋषि मुनि आदि कहते थे हम नहीं जानते. ಅವರು ಕೃಷ್ಣನನ್ನೇ ಭಗವಂತ ಅಂತ ತಿಳ್ಕೊಂಡವರು, ಭಗವಂತನ ಬಗ್ಗೆ ಅರಿವಿಲ್ಲ. ಋಷಿ ಮುನಿಗಳು ಅಂತಿದ್ರು, ನಮಗೂ ಗೊತ್ತಿಲ್ಲ. कहते हैं मनुष्य भगवान हो नहीं सकता, निराकार भगवान ही रचयिता. ಅಂತಾರೆ ಮನುಷ್ಯ ಭಗವಂತ ಆಗಕ್ಕೆ ಸಾಧ್ಯ ಇಲ್ಲ, ನಿರಾಕಾರ ಭಗವಂತ ರಚಯಿತ ಆಗಿದ್ದಾರೆ. परंतु वह कैसे रचते हैं, उसका नाम रूप देश काल क्या है, कह देते नाम रूप से न्यारा है. ಆದರೆ ಅವರು ಯಾವ ರೀತಿ ರಚಿಸ್ತಾರೆ, ಅವರ ಹೆಸರು, ರೂಪ, ದೇಶ, ಕಾಲ ಏನು ಅಂತಾರೆ ನಾಮರೂಪದಿಂದ ಅತೀತ. इतने भी समझ नहीं, नाम रूप से न्यारी वस्तु हो कैसे सकती, ಇಂಪಾಸಿಬಲ್ है ना. ಇಷ್ಟು ತಿಳುವಳಿಕೆ ಇರೋದಿಲ್ಲ. ನಾಮರೂಪದಿಂದ ಅತೀತವಾದ ವಸ್ತು ಹಿಂಗಾಗಕ್ಕೆ ಸಾಧ್ಯ, ಇಂಪಾಸಿಬಲ್ ಅಲ್ಲ. अगर कहते हैं पत्थर टिक्कर कचमच सब में है तो नाम रूप हो जाता. कब क्या कहते रहते. ಕಲ್ಲಲ್ಲಿ, ಮುಳ್ಳಲ್ಲಿ, ಮೊಸಳೆಯಲ್ಲಿ, ಮೀನಿನಲ್ಲಿ ಎಲ್ಲದರಲ್ಲೂ ಇದ್ರೆ ನಾಮರೂಪ ಆಗೋಯ್ತಲ್ಲ. ಯಾವಾಗೇನು ಅಂತಿರ್ತಾರೆ. बच्चों को दिन रात बहुत चिंता चलना चाहिए, मनुष्यों को हम कैसे समझाएं, ये मनुष्य से देवता बनने का पुरुषोत्तम संगम युग है. ಮಕ್ಕಳಿಗೆ ಹಗಲು ರಾತ್ರಿ ಇದೇ ಚಿಂತೆ ನಡೀತಾ ಇರಬೇಕು. ಮನುಷ್ಯರಿಗೆ ಯಾವ ರೀತಿ ತಿಳಿಸೋದು, ಇದಾಗಿದೆ ಮನುಷ್ಯರಿಂದ ದೇವತೆಯಾಗುವ पुरुषोत्तम संगम युग. मनुष्य देवताओं को नमन करते, मनुष्य को नमन नहीं करता. मनुष्यों को भगवान अथवा देवताओं को नमन करना होता. ಮನುಷ್ಯರು ದೇವತೆಗಳಿಗೆ ನಮಸ್ತೆ ಮಾಡ್ತಾರೆ, ಮಾನವನಿಗೆ ನಮಸ್ತೆ ಮಾಡೋದಿಲ್ಲ. ಮಾನವ ಭಗವಂತ ಅಥವಾ ದೇವತೆಗಳಿಗೆ ನಮಸ್ತೆಯನ್ನ ಮಾಡ್ತಾನೆ. मुसलमान लोग भी बंदगी करते, अल्लाह को याद करते. तुम जानते हो वो लोग अल्लाह के पास पहुंच तो नहीं सकते. ಮುಸಲ್ಮಾನು ಸಹ ನಮಸ್ಕಾರ ಮಾಡ್ತಾರೆ, ಅಲ್ಲಾಹನನ್ನ ನೆನಪು ಮಾಡ್ತಾರೆ. ನಿಮಗೆ ಅರಿವಾಗಿದೆ, ಅಲ್ಲಾಹ್ ಹತ್ರ ಅವರು ಹೋಗೋಕೆ ಸಾಧ್ಯ ಇಲ್ಲ. मुख्य बात है अल्लाह के पास कैसे पहुंचे, फिर अल्लाह कैसे नई सृष्टि रचते. ಮುಖ್ಯವಾದ ಮಾತಾಗಿದೆ, ಅಲ್ಲಾ ಹತ್ರ ಯಾವ ರೀತಿ ತಲುಪೋದು, ಅಲ್ಲಾ ಯಾವ ರೀತಿ ಹೊಸ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. ये सब बातें कैसे समझाए, इसके लिए बच्चों को विचार सागर मंथन करना पड़े. बाबा को तो विचार सागर मंथन नहीं करना है. ಈ ಎಲ್ಲಾ ಮಾತುಗಳನ್ನ ಯಾವ ರೀತಿ ತಿಳಿಸೋದು, ಅದಕ್ಕೋಸ್ಕರ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತೆ. ತಂದೆಗಂತೂ ವಿಚಾರ ಸಾಗರ ಮಂಥನ ನಡೆಯಲ್ವಲ್ಲ. बाप विचार सागर मंथन करने की युक्ति बच्चों को सिखाते. इस समय सब आयरन एज में तमो प्रधान है. ತಂದೆ ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ಯುಕ್ತಿಯನ್ನ ಕಲಿಸ್ಕೊಡ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಸಹ ಐರನ್ ಏಜ್ ತಮೋ ಪ್ರಧಾನ ಆಗಿದ್ದಾರೆ. जरूर कोई समय गोल्डन एज भी होगा. गोल्डन एज को प्यूर कहा जाता, ಪ್ಯೂರಿಟಿ और ಇಂಪ್ಯೂರಿಟಿ. ಖಚಿತವಾಗಿ ಯಾವುದೋ ಒಂದು ಸಮಯದಲ್ಲಿ ಚಿನ್ನದ ಪ್ರಪಂಚ ಇತ್ತು. ಚಿನ್ನದ ಪ್ರಪಂಚ ಪವಿತ್ರ ಅಂತ ಹೇಳಲಾಗುತ್ತೆ. ಪವಿತ್ರತೆ ಮತ್ತೆ
अपवित्रते। सोने में काट डाली जाती आत्मा भी पहले प्योर सतो प्रधान है, फिर उसमें काद पड़ती है। ಚಿನ್ನದಲ್ಲಿ ಖನಿಜಾಂಶವನ್ನ ಹಾಕಲಾಗುತ್ತೆ. ಆತ್ಮನು ಮೊದಲು ಪವಿತ್ರ ಸತೋ ಪ್ರಧಾನ ಆಗುತ್ತೆ, ನಂತರ ಖನಿಜಾಂಶ ಬೀಳುತ್ತೆ. जब तमो प्रधान बन जाती तब बाबा को आना है, बाबा ही आकर सतो प्रधान सुखधाम बनाते. ಯಾವಾಗ ತಮೋ ಪ್ರಧಾನ ಆಗ್ಬಿಡುತ್ತೆ ಆಗ ತಂದೆ ಬಂದು ಸತೋ ಪ್ರಧಾನ ಸುಖಧಾಮವಾಗಿ ಮಾಡ್ತಾರೆ. सुखधाम में सिर्फ भारतवासी होते, बाकी सब शांतिधाम में चले जाए. ಸುಖಧಾಮದಲ್ಲಿ ಭಾರತವಾಸಿಗಳೇ ಇರ್ತಾರೆ, ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ. शांतिधाम में सब प्योर रहते, फिर यहाँ आकर ऐसे ऐसे इम्प्योर बन जाते. ಶಾಂತಿಧಾಮದಲ್ಲಿ ಎಲ್ಲರೂ ಪವಿತ್ರವಾಗಿ ಇರ್ತಾರೆ, ಮತ್ತೆ ಮೆಲ್ಲ ಮೆಲ್ಲಗೆ ಅಪವಿತ್ರರಾಗ್ಬಿಡ್ತಾರೆ. और एक मनुष्य सतो रजो तमो जरूर बनते, अब उन लोगों को कैसे बताए तुम सब अल्लाह के घर पहुंच सकते हो. ಪ್ರತಿಯೊಬ್ಬ ಮನುಷ್ಯ ಸತೋ ರಜೋ ತಮೋ ಆಗಿ ಆಗ್ತಾರೆ. ಈಗ ಎಲ್ಲರಿಗೂ ಯಾವ ರೀತಿ ತಿಳಿಸೋದು? ತಾವು ಅಲ್ಲಾ ಮನೆಗೆ ತಲುಪಬಹುದಾಗಿದೆ. देह के सब संबंध छोड़ अपने को आत्मा समझे, भगवान वास्तव है ना. ದೇಹದ ಎಲ್ಲಾ ಸಂಬಂಧವನ್ನ ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಭಗವಂತನ ಮಹಾವಾಕ್ಯ ಆಗಿದೆ ಅಲ್ಲ. मेरे को याद करने से ये जो 5 भूत है वो निकल जाएंगे. तुम बच्चों को दिन रात ये चिंता रहनी चाहिए. ತಂದೆಯನ್ನ ನೆನಪು ಮಾಡೋದ್ರಿಂದ 5 ಭೂತಗಳು ಹೊಟ್ಟೋಗ್ಬಿಡ್ತಾರೆ. ತಮ್ಮ ಮಕ್ಕಳಿಗೆ ಹಗಲು ರಾತ್ರಿ ಇದೇ ಚಿಂತೆ ಇರಬೇಕು. बाप को भी चिंता हुई तब तो क्या लाया, जाओ जाकर सबको सुखी बनाओ, साथ में बच्चों को मददगार बनना है. ತಂದೆಗೂ ಸಹ ಚಿಂತೆ ಆಯಿತು, ಆಲೋಚನೆ ಬಂತು, ನಾನು ಹೋಗಿ ಎಲ್ಲರನ್ನ ಸುಖಿಯಾಗಿ ಮಾಡೋಣ, ಜೊತೆಯಲ್ಲಿ ತಾವು ಮಕ್ಕಳು ಸಹಯೋಗಿ ಆಗಬೇಕು. अकेले बाप क्या करेंगे तो ये विचार सागर मंथन करो. ತಂದೆ ಒಂಟಿಯಾಗಿ ಮಾಡಕ್ ಸಾಧ್ಯ? ಇದನ್ನ ವಿಚಾರ ಸಾಗರ ಮಂಥನ ಮಾಡಿ. क्या ऐसे उपाय निकाले जो मनुष्य झट समझ जाए कि ये पुरुषोत्तम संगम है, इस समय ही मनुष्य पुरुषोत्तम बन सकते. ಅಂಥದ್ದು ಏನು ಉಪಾಯ ತೆಗೆಯೋದು? ಮನುಷ್ಯ ತಕ್ಷಣ ಅರ್ಥ ಮಾಡ್ಕೋಬೇಕು, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಸಮಯದಲ್ಲಿ ಮನುಷ್ಯ ಪುರುಷೋತ್ತಮ ಆಗಬಹುದಾಗಿದೆ. पहले ऊंच होते फिर नीचे गिरते, पहले पहले तो नहीं गिरेंगे ना. ಮೊದಲು ಉತ್ತಮವಾಗಿ ಇರ್ತಾರೆ, ನಂತರ ಕೆಳಗಡೆ ಬೀಳ್ತಾರೆ. ಮೊಟ್ಟ ಮೊದಲಂತೂ ಬೀಳಲ್ವಲ್ಲ. आने से ही तमो प्रधान नहीं होंगे, हर चीज पहले सतो प्रधान फिर सतो रजो तमो हो. ಬಂದ ತಕ್ಷಣ ತಮೋ ಪ್ರಧಾನ ಆಗಲ್ಲ, ಮೊಟ್ಟ ಮೊದಲು ಸತೋ ಪ್ರಧಾನ, ನಂತರ ಸತೋ ರಜೋ ತಮೋ ಆಗುತ್ತೆ. बच्चे इतनी प्रदर्शनियां आदि करते फिर भी मनुष्य कुछ समझते नहीं, तो क्या उपाय करे? भिन्न भिन्न उपाय तो करने पड़े ना. ಮಕ್ಕಳು ಎಷ್ಟೊಂದು ಪ್ರದರ್ಶನಿ ಎಲ್ಲ ಮಾಡ್ತೀರ, ಆದರೂ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಏನು ಉಪಾಯ ಮಾಡೋದು? ಭಿನ್ನ ಭಿನ್ನ ಉಪಾಯವನ್ನ ಮಾಡಬೇಕಾಗತ್ತಲ್ಲ. उसके लिए टाइम भी मिला हुआ है, फट से तो कोई संपूर्ण बन नहीं सकते. ಅದಕ್ಕೋಸ್ಕರ ಸಮಯನೂ ನೀಡಲಾಗಿದೆ, ಯಾರು ತಕ್ಷಣ ಸಂಪೂರ್ಣ ಆಗೋದಿಲ್ಲ. चंद्रमा तोड़ा तोड़ा करके आखिर संपूर्ण बनता, हम भी तमो प्रधान बने, फिर सतो प्रधान बनने में टाइम लगता है. ಚಂದ್ರಮನು ಮೆಲ್ಲ ಮೆಲ್ಲಗೆ ಅಂತ್ಯದಲ್ಲಿ ಸಂಪೂರ್ಣ ಆಗುತ್ತೆ. ನಾವು ತಮೋ ಪ್ರಧಾನ ಆಗಿದ್ದೀವಿ, ನಂತರ ಸತೋ ಪ್ರಧಾನ ಆಗಕ್ಕೂ ಸಮಯ ಹಿಡಿಸುತ್ತೆ. वो तो है जड़, फिर ये है चैतन्य, तो हम कैसे समझाए? ಅದಂತೂ ಜಡ, ಇಲ್ಲಂತೂ ನಾವು ಚೈತನ್ಯ, ಯಾವ ರೀತಿ ತಿಳಿಸ್ಕೊಡೋದು? मुसलमानों के मौलवी को समझाइए कि ये तुम ये नमाज क्यों पढ़ते हो, किसकी याद में पढ़ते हो? ये विचार सागर मंथन करना. ಮುಸಲ್ಮಾನ್ ಹೆಡ್ ಯಾರಿರ್ತಾರೆ ಅವ್ರಿಗೆ ತಿಳಿಸ್ಕೊಡಿ, ನೀವು ನಮಾಜಿನಕ್ಕೆ ಓದ್ತೀರಾ, ಯಾರು ನೆನಪು ಮಾಡಬೇಕು, ಯಾರು ನೆನಪಲ್ಲಿ ಓದ್ತೀರಾ? ವಿಚಾರ ಸಾಗರ ಮಂಥನ ಮಾಡಿ. बड़े दिनों पर प्रेसिडेंट आदि भी
ಮಸ್ಜಿದ್ ಮೇ ಜಾತೆ ಬಡೋನ್ ಸೆ ಮಿಲ್ತೆ. ದೊಡ್ಡ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಪ್ರೆಸಿಡೆಂಟು ಸಹ ಮಸೀದಿಗೆ ಹೋಗ್ತಾರೆ, ದೊಡ್ಡವರ ಜೊತೆ ಮಿಲನ ಮಾಡ್ತಾರೆ. सब मस्जिदों की फिर एक बड़ी मस्जिद होती, वहां जाते हैं ईद मुबारक देने. अब मुबारक तो ये है जब हम सब दुखों से छूट सुखधाम में जाए, तब कहा जाता मुबारक. ಎಲ್ಲಾ ಮಸೀದಿಗಳಿಗೂ ಒಂದು ದೊಡ್ಡ ಮಸೀದಿ ಇರುತ್ತೆ, ಅಲ್ಲಿ ಹೋಗ್ತಾರೆ ಈದ್ ಮುಬಾರಕ್ ಕೊಡಕ್ಕೋಸ್ಕರ. ಈಗ ಖುಷಿಯ ಮಾತು, ನಾವು ಶುಭಾಕಾಂಕ್ಷೆಗಳನ್ನ ಎಲ್ಲರೂ ದುಃಖದಿಂದ ಬಿಡುಗಡೆಯಾಗಿ ಸುಖಧಾಮಕ್ಕೆ ಹೋಗಕ್ಕೆ ಕೊಡ್ತೇವೆ. ಆಗ ಹೇಳಾಗತ್ತೆ ಶುಭಾಕಾಂಕ್ಷೆಗಳು. ಆಮ್ ಖುಷ್ ಖಬರಿ ಸುನಾತೆ ಕೋಯಿ ವಿನ್ ಕರ್ತೆ ಹೈ ತೋ ಭಿ ಮುಬಾರಕ್ ದೇತೆ ಹೈ. ನಾವು ಖುಷಿಯ ಸಂದೇಶವನ್ನ ನೀಡ್ತೀವಿ. ಯಾರಾದ್ರೂ ಗೆದ್ದಾಗೂ ಸಹ ಶುಭಾಕಾಂಕ್ಷೆಯನ್ನ ನೀಡ್ತಾರಲ್ಲ. ಕೋಯಿ ಶಾದಿ ಕರ್ತೆ ತೋ ಭಿ ಮುಬಾರಕ್ ದೇತೆ ಸದೈ ಸುಖಿ ರಹೋ. ಯಾರಾದ್ರೂ ಮದುವೆ ಮಾಡಿಕೊಂಡ್ರು ಶುಭಾಕಾಂಕ್ಷೆಗಳನ್ನ ನೀಡ್ತಾರೆ, ಸದಾ ಸುಖಿಯಾಗಿರಿ. ಆ ತುಮಕೋ ತೋ ಬಾಬಾನೇ ಸಮಜಾಯ ಆಮ್ ಏಕ್ ದೋಕು ಮುಬಾರಕ್ ಕೈಸೇ ದೇ. ಈಗ ತಮಗಂತೂ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಒಬ್ಬರು ಇನ್ನೊಬ್ಬರಿಗೆ ಯಾವ ರೀತಿ ಶುಭಾಕಾಂಕ್ಷೆಯನ್ನ ನೀಡಬೇಕು. ಈ ಸಮಯ हम बेहद के बाबा से मुक्ति जीवन मुक्ति का वर्षा ले रहे, तुमको तो मुबारक मिल सकती है. ಈ ಸಮಯದಲ್ಲಿ ಅನಂತವಾದ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪಡಿತಾ ಇದ್ದೀರ, ನಿಮಗೆ ಶುಭಾಕಾಂಕ್ಷೆಗಳು ಸಿಗ್ತಾ ಇದೆಯಲ್ಲ. ಬಾಪ್ ಸಮझाते तुमको मुबारक हो, तुम 21 जन्म के लिए ಪದಂಪತಿ बनते हो. ತಂದೆ ತಿಳಿಸ್ತಾರೆ ತಮಗೆ ಶುಭಾಕಾಂಕ್ಷೆಗಳು, ತಾವು 21 ಜನ್ಮಕ್ಕೋಸ್ಕರ ಪದಂಪತಿ ಆಗ್ತಿದ್ದೀರಾ. ಆ ಸಬ್ ಮನುಷ್ಯ ಕೈಸೆ ಬಾಬಾ ಸೆ ವರ್ಸಾಲೆ ಸಬ್ಕು ಮುಬಾರಕ್ ದೇ. ಈಗ ಎಲ್ಲಾ ಮನುಷ್ಯರಿಗೆ ತಂದೆ ಆಸ್ತಿಯನ್ನ ಪಡಿಬೇಕಾಗಿದೆ, ಯಾವ ರೀತಿ ಶುಭಾಕಾಂಕ್ಷೆ ನೀಡೋದು. ತುಮಕೋ ಅಭಿ ಪತಾ ಪಡಾ ಪರಂತು ತುಮಕೋ ಲೋಗ್ ಮುಬಾರಕ್ ನಹಿ ದೇ ಸಕ್ತೆ, ತುಮಕೋ ಜಾನ್ತೆ ಹಿ ನಹಿ. ಈಗ ನಿಮಗೆ ಅರಿವಾಗಿದೆ, ಆದರೆ ಜನ ನಿಮಗೆ ಶುಭಾಕಾಂಕ್ಷೆಯನ್ನ ನೀಡಲ್ಲ, ನಿಮ್ಮ ಬಗ್ಗೆ ಅವರಿಗೆ ಅರಿವೇ ಇಲ್ವಲ್ಲ. मुबारक देवी तो खुद भी जरूर मुबारक पानी के लायक बने, तुम तो गुप्त हो ना. ಶುಭಾಕಾಂಕ್ಷೆಗಳನ್ನ ನಿಮಗೆ ನೀಡಿದಾಗ ಸ್ವಯಂ ಶುಭಾಕಾಂಕ್ಷೆಯನ್ನ ಪಡೆಯೋದಿಕ್ಕೆ ಅರ್ಹರಾಗಬೇಕಲ್ಲ, ನೀವಂತೂ ಗುಪ್ತರಾಗಿದ್ದೀರಾ. ಏಕ್ ದೋ ಕೋ ಮುಬಾರಕ್ ದೇ ಸಕ್ತೆ ಹೋ, ಮುಬಾರಕ್ ಹೋ ಅಮ್ ಬೇಹದ್ ಕೆ ಬಾಬಾ ಕೆ ಬನೆ. ಒಬ್ಬರು ಇನ್ನೊಬ್ಬರಿಗೆ ಶುಭಾಕಾಂಕ್ಷೆಯನ್ನ ನೀಡಬಹುದು. ಶುಭಾಕಾಂಕ್ಷೆಗಳು, ತಾವು ಅನಂತವಾದ ತಂದೆಯ ಮಗು ಆಗಿದ್ದೀರಾ. ತುಮ್ ಕಿತನೆ ಖುಷ್ नसीब हो, कोई लॉटरी मिलती है, बच्चा जन्मता है तो कहते मुबारक. बच्चे पास होते तो भी मुबारक देते. ತಾವು ಎಷ್ಟು ಅದೃಷ್ಟವಂತರು. ಹೊರಗಡೆ ಲಾಟ್ರಿ ಸಿಕ್ಕಿದಾಗ, ಮಗು ಜನ್ಮ ಪಡೆದಾಗ ಶುಭಾಕಾಂಕ್ಷೆ ಹೇಳ್ತಾರೆ. ಮಕ್ಕಳು ಶುಭಾಕಾಂಕ್ಷೆಗಳನ್ನ ನೀಡ್ತಿದ್ದಾರೆ. तुमको दिल ही दिल में खुशी होते, अपने को मुबारक देते हो, हमको बाप मिला जिससे हम वर्षा ले रहे हैं. ತಾವು ಹೃದಯದಲ್ಲಿ ಖುಷಿಯನ್ನ ಪಡ್ತಿದ್ದೀರಾ, ತಮಗೆ ತಾವೇ ಶುಭಾಕಾಂಕ್ಷೆಗಳನ್ನ ನೀಡ್ತಿದ್ದೀರಾ. ನಮಗೆ ತಂದೆ ಸಿಕ್ಕಿದರೆ ಇದರಿಂದ ಆಸ್ತಿಯನ್ನ ಪಡಿತಾ ಇದ್ದೀವಿ. ಬಾಬಾ ಸಮझाते, तुम आत्माएं जो दुर्गति को पाई हुई हो वह अब सद्गति को पाए हो, मुबारक तो एक ही सबको मिलती है. ತಂದೆ ತಿಳಿಸ್ಕೊಡ್ತಾರೆ, ತಾವು ಆತ್ಮಗಳು ಏನು ದುರ್ಗತಿಯನ್ನ ಪಡೆದಿದ್ರೆ ಈಗ ಸದ್ಗತಿಯನ್ನ ಪಡೆದಿದ್ದೀರ. ಶುಭಾಕಾಂಕ್ಷೆಗಳು ಎಲ್ಲರಿಗೂ ಒಂದೇ ಸಿಗತ್ತಲ್ಲ. पिछाड़ी में सबको मालूम पड़ेगा, जो ऊंचते ऊंच बनेंगे उसको नीचे वाले कहेंगे मुबारक हो. ಅಂತ್ಯದಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ, ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗ್ತಾರೆ ಅವರಿಗೆ ಕೆಳಗಡೆ ಇರೋರು ಶುಭಾಕಾಂಕ್ಷೆಯನ್ನ ನೀಡ್ತಾರಲ್ಲ. ಆ सूर्यवंशी कुल में महाराजा महारानी बनते, नीच कुल वाले मुबारक उनको देंगे जो विजय माला के दानी बनते. ತಾವು ಸೂರ್ಯವಂಶದಲ್ಲಿ ಮಹಾರಾಜ ಮಹಾರಾಣಿ ಆಗ್ತೀರ. ನೀಚ ಕುಲದವರು ಶುಭಾಕಾಂಕ್ಷೆಯನ್ನ ನೀಡ್ತಾರೆ, ವಿಜಯ ಮಾಲೆಯ ಮಣಿಯಾಗಿದ್ದೀರಾ. जो पास होंगे उसको मुबारक मिलेंगी, उनकी ही पूजा होंगी.
ಆತ್ಮಾ ಕೋ ಬಿ ಮುಬಾರಕ್ ಹೋ ಜೋ ಊಂಚ್ ಪದ ಪಾತಿ ಹೈ. ಯಾರು ಪಾಸ್ ಆಗ್ತಾರೆ ಅವರಿಗೆ ಶುಭಾಕಾಂಕ್ಷೆ ಸಿಗತ್ತೆ, ಅವರಿಗೆ ಪೂಜೆ ಆಗತ್ತೆ. ಆತ್ಮಕ್ಕೆ ಶುಭಾಕಾಂಕ್ಷೆ ಅದು ಉತ್ತಮವಾದ ಪದವಿಯನ್ನ ಪಡೆಯುತ್ತಲ್ಲ. फिर भक्ति मार्ग में उनकी ही पूजा होती, मनुष्यों को पता नहीं क्यों पूजा करते. ಮತ್ತೆ ಭಕ್ತಿ ಮಾರ್ಗದಲ್ಲೂ ಅವ್ರಿಗೆ ಪೂಜೆ ಆಗತ್ತೆ, ಮನುಷ್ಯರಿಗೆ ಅರಿವಿಲ್ಲ ಯಾಕೆ ಪೂಜೆ ಮಾಡ್ತಾರೆ. तो बच्चों को यही चिंता रहती कैसे समझाएं, हम पवित्र बनते हैं दूसरों को कैसे पवित्र बनाएं. दुनिया तो बहुत बड़ी है. ಈಗ ಮಕ್ಕಳಿಗೆ ಇದೇ ಚಿಂತೆ ಇರುತ್ತೆ, ಯಾವ ರೀತಿ ತಿಳಿಸ್ಕೊಡೋದು, ನಾವು ಪವಿತ್ರ ಆಗ್ತಿದ್ದೀವಿ, ಇತರರನ್ನ ಯಾವ ರೀತಿ ಮಾಡೋದು. ಪ್ರಪಂಚ ಅಂತೂ ಬಹಳ ದೊಡ್ಡದಾಗಿದೆ ಅಲ್ಲ. ಕ್ಯಾ ಕಿಯಾ ಜಾಯೆ ಜೋ ಘರ್ ಘರ್ ಮೇ ಪೈಗಾಮ್ ಪਹੁಂಚೆ, ಪರ್ಚೆ ಗಿರಾನೆ ಸೆ ಸಬ್ಕೋ ತೋ ಮಿಲ್ತೆ. ಆ ರೀತಿ ಏನ್ ಮಾಡೋದು, ಮನೆ ಮನೆಯಲ್ಲೂ ಸಂದೇಶ ತಲುಪುವ ರೀತಿ. ಪಾಂಪ್ಲೆಟ್ಸ್ ಅನ್ನ ಬೀಳಿಸೋದ್ರಿಂದ ಎಲ್ಲರಿಗೂ ಸಿಗೋದಿಲ್ಲಲ್ಲ. ये तो एक एक को हाथ में पैगाम चाहिए क्योंकि उनको बिल्कुल पता नहीं बाबा के पास कैसे पहुंचे. ಒಬ್ಬೊಬ್ಬರ ಕೈಗಲ್ಲೂ ಸಂದೇಶ ಹೋಗ್ಬೇಕು, ಯಾರಿಗೂ ಗೊತ್ತಿಲ್ಲ ತಂದೆ ಹತ್ರ ಯಾವ ರೀತಿ ಸೇರಬೇಕು. कह देते सब रास्ते परमात्मा से मिलने के हैं, परंतु बाबा कहते ये भक्ति दान पुण्य तो जन्म जन्मांतर करते आए हो, परंतु रास्ता मिला कहाँ. ಅಂತಿರ್ತಾರೆ ಎಲ್ಲ ದಾರಿನೂ ಪರಮಾತ್ಮನ ಮಿಲನ ಮಾಡೋದೇ ಆಗಿದೆ. ಆದರೆ ಬಾಬಾ ಅಂತಾರೆ ಭಕ್ತಿ ದಾನ ಪುಣ್ಯ ಜನ್ಮ ಜನ್ಮಾಂತರ ಮಾಡ್ತಾ ಬಂದ್ರೆ ದಾರಿ ಎಲ್ಲಿ ಸಿಕ್ತು. कह देते ये सब अनादि चलता आया, परंतु कब से शुरू हुआ अनादि का अर्थ नहीं समझते. ಅಂತಿರ್ತಾರೆ ಇದೆಲ್ಲ ಅನಾದಿ ನಡೀತಾ ಬಂತು, ಆದ್ರೆ ಯಾವಾಗ ಆರಂಭ ಆಯಿತು ಅನಾದಿಯ ಅರ್ಥ ಗೊತ್ತಿಲ್ಲ. तुम्हारे में भी नंबरवार पुरुषार्थ अनुसार समझते ज्ञान की प्रारब्ध 21 जन्म वो है सुख फिर है दुख. ನಿಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥ ಅನುಸಾರ ಅರ್ಥ ಮಾಡ್ಕೊಳ್ತಾರೆ. ಜ್ಞಾನದ ಪ್ರಾರಬ್ಧ 21 ಜನ್ಮ, ಅದಾಗಿದೆ ಸುಖ ಮತ್ತೆ ದುಃಖ ಆಗಿದೆ. तुम बच्चों को हिसाब समझाया जाता किसने बहुत भक्ति किया. ತಮ್ಮ ಮಕ್ಕಳಿಗೆ ಲೆಕ್ಕವನ್ನ ತಿಳಿಸಲಾಗುತ್ತೆ, ಯಾರು ಬಹಳ ಭಕ್ತಿಯನ್ನ ಮಾಡಿದರೆ. ये सभी रोजगारी बातें एक एक को तो नहीं समझा सकते, क्या करे कोई अखबार में भी डाले टाइम तो लगेगा. ಪ್ರತಿನಿತ್ಯದ ಮಾತು ಒಂದೊಂದು ಯಾರಿಗೂ ತಿಳಿಸಕ್ಕಾಗಲ್ಲ. ಅಂದಮೇಲೆ ಆ ರೀತಿ ಏನ್ ಮಾಡೋದು, ನ್ಯೂಸ್ ಪೇಪರ್ ಅಲ್ಲಿ ಬೀಳಬೇಕು, ಸಮಯ ಇಳಿಸತ್ತಲ್ಲ. सबको पैगाम इतना जल्दी तो मिल ना सके, सब पुरुषार्थ करने लग पड़े फिर स्वर्ग में आ जाए, ये हो नहीं सकता. ಎಲ್ಲರಿಗೂ ಸಂದೇಶ ಬೇಗ ಸಿಗಲ್ಲ, ಎಲ್ಲರೂ ಪುರುಷಾರ್ಥ ಆರಂಭ ಮಾಡಿಬಿಟ್ರೆ ಸ್ವರ್ಗದಲ್ಲಿ ಬಂದ್ಬಿಡ್ತಾರೆ, ಇದಂತೂ ನಡೆಯಲ್ವಲ್ಲ. अब तुम पुरुषार्थ करते हो स्वर्ग के लिए, अब हमारे जो धर्म वाले उसको कैसे निकाले. ಈಗ ತಾವು ಪುರುಷಾರ್ಥವನ್ನ ಮಾಡ್ತಿದ್ದೀರಾ ಸ್ವರ್ಗಕ್ಕೋಸ್ಕರ, ಈಗ ನಮ್ಮ ಧರ್ಮದವರಿಗೆ ಯಾವ ರೀತಿ ಹೊರಗಡೆ ತರೋದು. कैसे पता पड़े कौन कौन ट्रांसफर हुए, हिंदू धर्म वाले असल में देवी देवता के हैं, ये भी कोई नहीं जाने. ಯಾವ ರೀತಿ ಗೊತ್ತಾಗುತ್ತೆ ಯಾರ್ಯಾರು ಟ್ರಾನ್ಸ್ಫರ್ ಆದ್ರು ಅಂತ. ಹಿಂದೂ ಧರ್ಮದವರು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ರು, ಇದು ಸಹ ಯಾರಿಗೂ ಗೊತ್ತಿಲ್ವಲ್ಲ. पक्के हिंदू होंगे तो अपने आदि सनातन देवी देवता धर्म का मानेगा. इस समय तो सब पतित. पक्का हिंदू आದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಒಪ್ಕೊಂತಾರೆ. ಈ ಸಮಯದಲ್ಲಂತೂ ಎಲ್ಲರೂ ಪತಿತರೆ. बुलाते हैं पतित पावन आओ, निराकार को ही याद करते कि हमको आकर पावन दुनिया में ले जाओ. ಕರೀತಿರ್ತಾರೆ ಪತಿತ ಪಾವನ ಬನ್ನಿ, ನಿರಾಕಾರನನ್ನೇ ನೆನಪು ಮಾಡ್ತಾರೆ, ಬಂದು ಪಾವನ ಪ್ರಪಂಚಕ್ಕೆ ಕರ್ಕೊಂಡೋಗಿ. उन्होंने इतना बड़ा राज्य कैसे लिया, भारत में इस समय तो कोई राजा ही नहीं जिसको जीत कर राज्य लिया. ಅವರು ಇಷ್ಟು ದೊಡ್ಡ ರಾಜ್ಯವನ್ನ ಯಾವ ರೀತಿ ಪಡ್ಕೊಂಡ್ರು. ಭಾರತದಲ್ಲಿ ಈ ಸಮಯದಲ್ಲಿ ಯಾರು ರಾಜನೇ ಇಲ್ಲ ಅವರ ಮೇಲೆ ವಿಜಯವನ್ನ ಪಡೆಯಕ್ಕೋಸ್ಕರ.
वो कोई लड़ाई करके राजाई तो पाते नहीं, मनुष्य से देवता कैसे बनाया कोई को भी पता. ಅವರು ಯುದ್ಧ ಮಾಡಿ ರಾಜ್ಯವನ್ನ ಪಡೆದಿಲ್ಲ. ಮನುಷ್ಯರಿಂದ ದೇವತೆ ಯಾವ ರೀತಿ ಮಾಡಲಾಗತ್ತೆ ಯಾರಿಗೂ ಗೊತ್ತಿಲ್ಲ. तुमको भी अब बाबा से पता पड़ा, औरों को कैसे बताइए जो मुक्ति जीवन मुक्ति को पाए. ಈಗ ನಿಮಗೂ ತಂದೆಯಿಂದ ಗೊತ್ತಾಯ್ತು. ಈಗ ಇತರರಿಗೆ ಹೆಂಗ್ ತಿಳಿಸೋದು ಮುಕ್ತಿ ಜೀವನ್ ಮುಕ್ತಿಯನ್ನ ಪಡೀಲಿ. पुरुषार्थ करना वाला चाहिए जो अपने को जानकर अल्लाह को याद करे. ಪುರುಷಾರ್ಥ ಮಾಡಿಸುವವರು ಬೇಕು, ತಮ್ಮನ್ನ ತಾವು ಅರ್ಥ ಮಾಡಿಕೊಂಡು ಅಲ್ಲಾಹನನ್ನ ನೆನಪು ಮಾಡೋದಿಕ್ಕೆ. बोलो तुम हद की मुबारक, ईद की मुबारक किसको कहते हो? तुम अल्लाह के पास जा रहे हो, पक्का निश्चय है. ಕೇಳಿ, ನಾವು ಈದ್ ಮುಬಾರಕ್ ಅಂತ ಯಾರಿಗೆ ಹೇಳೋದು? ಅಲ್ಲಾ ಹತ್ರ ಹೋಗ್ತಿದ್ದೀರಾ, ಇದು ಪಕ್ಕಾ ನಿಶ್ಚಯನ. जिसके लिए तुमको इतनी खुशी रहती, ये तो वर्ष से तुम करते आए. ಅದಕ್ಕೋಸ್ಕರ ಇಷ್ಟೊಂದು ಖುಷಿ ಇರುತ್ತೆ, ಇದಂತೂ ಪ್ರತಿ ವರ್ಷ ತಾವು ಮಾಡ್ತಾನೇ ಬಂದಿದ್ದೀರಾ. ಕವಿ ಖುದಾ ಕೆ ಪಾಸ್ ಜಾಯೆಂಗೆ ಯಾ ನಹಿ ಮೂಂಜ್ ಪಡೆ. ಯಾವಾಗಾದ್ರೂ ಖುದಾ ಹತ್ರ ಹೋಗ್ತೀರಾ ಇಲ್ವಾ ಅಂತ ಕೇಳಿ, ಆವಾಗ ತಬ್ಬಿಬ್ಬಲಾಗ್ಬಿಡ್ತಾರೆ. बराबर हम जो पढ़ते करते हैं क्या करने के लिए, ऊंचते ऊंच एक अल्लाह ही है ना. ಖಂಡಿತವಾಗಿ ನಾವು ಓದೋದು ಇದೆಲ್ಲ ಏನಕ್ಕೆ ಮಾಡ್ತೀವಿ? ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಅಲ್ಲಾ ಆಗಿದಾರಲ್ಲ. बोलो अल्लाह के बच्चे तुम भी आत्मा हो, आत्मा चाहते हम अल्लाह के पास जाए. ತಿಳಿಸಿ, ಅಲ್ಲಾ ಮಕ್ಕಳು ತಾವು ಆತ್ಮರಾಗಿದ್ದೀರ, ಆತ್ಮ ಇಷ್ಟಪಡತ್ತೆ ಅಲ್ಲಾ ಹತ್ರ ಹೋಗೋಣ. आत्मा जो पहले पवित्र थी अब पतित बनी है, अभी इनको भविष्य तो नहीं कहेंगे. ಆತ್ಮ ಏನು ಮೊದಲು ಪವಿತ್ರ ಆಗಿತ್ತು, ಈಗಂತೂ ಪತಿತ ಆಗಿದೆ, ಇದಕ್ಕಂತೂ ಭವಿಷ್ಯತ್ ಸ್ವರ್ಗ ಅಂತ ಹೇಳಕ್ಕಾಗಲ್ಲ. सब आत्माएं पतित है, पावन कैसे बने जो अल्लाह के घर जाए. वहां विकारी आत्मा होती. ಎಲ್ಲ ಆತ್ಮಗಳು ಪತಿತ ಆಗಿದ್ದಾರೆ, ಪಾವನ ಯಾವ ರೀತಿ ಆಗೋದು? ಇದರಿಂದ ಅಲ್ಲಾ ಮನೆಗೆ ಹೋಗುವ ರೀತಿ. ಅಲ್ಲಿ ಯಾರು ವಿಕಾರಿ ಆತ್ಮ ಇರೋದಿಲ್ಲ. वैसले सोनी चाहिए, आत्मा कोई फट से तो सतु प्रधान नहीं बनेगी. ನಿರ್ವಿಕಾರಿ ಆಗ್ಬೇಕು, ಆತ್ಮ ತಕ್ಷಣ ಸತು ಪ್ರಧಾನ ಅಂತೂ ಆಗಲ್ವಲ್ಲ. ये सब विचार सागर मंथन किया जाता, बाबा का विचार सागर मंथन चलता, तब तो समझाते हैं. युक्तियां निकालनी चाहिए, किसको कैसे समझाए. ಎಲ್ಲ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತೆ. ತಂದೆಗೂ ವಿಚಾರ ಸಾಗರ ಮಂಥನ ನಡೆಯುತ್ತೆ, ಅದಕ್ಕೆ ತಿಳಿಸ್ತಾರೆ. ಯುಕ್ತಿಯನ್ನ ತೆಗಿಬೇಕು, ಯಾರಿಗೆ ಯಾವ ರೀತಿ ತಿಳಿಸೋದು. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सारा ಮೊದಲು, जैसे बाबा को क्या लाया मैं जाकर बच्चों को दुखों से छुड़ाऊं सुखी बनाऊं. ऐसे बाबा का मददगार बनना, घर घर में पैगाम पहुंचाने की युक्ति रचनी है. ಯಾವ ರೀತಿ ತಂದೆಗೆ ಆಲೋಚನೆ ಅಂದ್ರೆ ಸಂಕಲ್ಪ ಬಂತು, ನಾನು ಹೋಗಿ ಮಕ್ಕಳನ್ನ ದುಃಖದಿಂದ ಬಿಡುಗಡೆ ಮಾಡಿ ಸುಖಿಯಾಗಿ ಮಾಡೋಣ, ಅದೇ ರೀತಿ ತಂದೆಗೆ ಸಹಯೋಗಿ ಆಗಬೇಕು. ಮನೆ ಮನೆಯಲ್ಲೂ ಸಂದೇಶವನ್ನ ತಲುಪಿಸುವ ಯುಕ್ತಿಯನ್ನ ರಚಿಸಬೇಕಾಗಿದೆ. ಎರಡನೇದು, सर्व के मुबारक के प्राप्त करने के लिए विजय माला का दाना बनने का पुरुषार्थ करना, पूज्य बनना है. ಸರ್ವರಿಗೆ ಶುಭಾಕಾಂಕ್ಷೆಗಳನ್ನ ಪ್ರಾಪ್ತಿ ಮಾಡಿಕೊಳ್ಳೋಕ್ಕೋಸ್ಕರ ವಿಜಯ ಮಾಲೆಯ ಮಣಿ ಆಗುವ ಪುರುಷಾರ್ಥವನ್ನ ಮಾಡಬೇಕು, ಪೂಜ್ಯರಾಗಬೇಕಾಗಿದೆ. ಇಂದಿನ ವರದಾನ, करनहार और करावनहार की स्मृति से लाइट के ताजधारी भव. ಮಾಡಿಸುವಂತ ಮತ್ತೆ ಮಾಡಿಸುವಂತಹ ಸ್ಮೃತಿಯಿಂದ, ಮಾಡುವಂತಹ ಮತ್ತೆ ಮಾಡಿಸುವಂತಹ ಸ್ಮೃತಿಯಿಂದ ಬೆಳಕಿನ ಕಿರೀಟಧಾರಿ ಭವ. मैं निमित्त कर्मयोगी करनहार करावनहार बाबा है. अगर ये स्मृति स्वतः रहती है तो सदा लाइट के ताजदारी
ಬೇಫಿಕರ್ ಬಾದಶಾ ಬನ್ ಜಾಯ್. ನಾನು ನಿಮಿತ್ತ ಕರ್ಮಯೋಗಿ, ಮಾಡುವಂಥವನು, ಮಾಡಿಸುವಂಥವರು ತಂದೆ. ಈ ಸ್ಮೃತಿ ಸದಾ ಇದ್ದಾಗ ಸದಾ ಬೆಳಕಿನ ಕಿರೀಟ, ನಿಶ್ಚಿಂತ ಚಕ್ರವರ್ತಿ ಆಗ್ತೀರ. बस बाप और मैं तीसरा ना कोई, ये अनुभव सहज ಬೇಫಿಕರ್ ಬಾದಶಾ ಬನಾನ. ನಾನು ಮತ್ತೆ ತಂದೆ, ಮೂರನೆಯವರು ಯಾರೂ ಇಲ್ಲ. ಈ ಅನುಭವ ಸಹಜವಾಗಿ ನಿಶ್ಚಿಂತ ಚಕ್ರವರ್ತಿಯಾಗಿ ಮಾಡುತ್ತೆ. जो ऐसे बादशाह बनते हैं वही माया जीत, कर्मेंद्रिया जीत और प्रकृति जीत बन जाते. ಯಾರು ಈ ರೀತಿ ರಾಜರಾಗ್ತಾರೆ ಅವರೇ ಮಾಯಾಜೀತರು, ಕರ್ಮೇಂದ್ರಿಯ ಜೀತರು, ಪ್ರಕೃತಿ ಜೀತರಾಗ್ತಾರೆ. लेकिन यदि कोई गलती से भी कोई भी व्यर्थ भाव का अपने ऊपर बोझ उठा लेते तो ताज के बजाय फिकर के अनेक टोकरे सिर पर आ जाए. ಆದರೆ ಏನಾದರೂ ತಪ್ಪಿಲ್ಲ, ವ್ಯರ್ಥ ಭಾವದಿಂದ ತನ್ನ ಮೇಲೆ ಭಾರವನ್ನು ತಗೊಂಡಾಗ ಕಿರೀಟದ ಬದಲು ಚಿಂತೆಯ ಅನೇಕ ಬುಟ್ಟಿಗಳು ತಲೆ ಮೇಲೆ ಬಂದ್ಬಿಡುತ್ತೆ. ಸ್ಲೋಗನ್ ಆಗಿದೆ, सर्व बंधनों से मुक्त होने के लिए दैहिक नाते से नष्टो मोह मत. ಸರ್ವ ಬಂಧನಗಳಿಂದ ಮುಕ್ತರಾಗಕ್ಕೋಸ್ಕರ ದೈಹಿಕ ಸಂಬಂಧದಿಂದ ನಷ್ಟೋ ಮೋಹ ಆಗಿ. ಅವ್ಯಕ್ತ ಇಶಾರೆ, आप लगन के अग्नि को प्रज्वलित कर योग को ज्वालारूप बनो. ಈಗ ಆಸಕ್ತಿಯ ಅಗ್ನಿಯನ್ನ ಪ್ರಜ್ವಲಿತ ಮಾಡಕ್ಕೋಸ್ಕರ ಯೋಗದ ಜ್ವಾಲಾ ಸ್ವರೂಪರು ಆಗಿ. योग में जब और सब संकल्प शांत हो जाते, एक ही संकल्प रहता, बाप और मैं, इसी को ही पवर्फुल योग. ಯೋಗದಲ್ಲಿ ಎಲ್ಲ ಸಂಕಲ್ಪಗಳು ಶಾಂತವಾಗಿ ನಾನು ತಂದೆ ಇಷ್ಟು ಮಾತ್ರ ಯಾವಾಗಿರುತ್ತೆ ಆವಾಗ ಅದನ್ನ ಪವರ್ಫುಲ್ ಅಂತ ಹೇಳಲಾಗುತ್ತೆ. बाबा के मिलने के अनुभव के सिवाय और सब संकल्प समा जाए तब कहेंगे ज्वाला रूप की याद जिससे परिवर्तन होता. ತಂದೆಯ ಮಿಲನದ ಅನುಭವ ಬಿಟ್ಟು ಎಲ್ಲ ಸಂಕಲ್ಪಗಳು ಸಮಾವೇಶ ಆಗಬೇಕು. ಆವಾಗ ಜ್ವಾಲಾ ರೂಪದ ನೆನಪು ಆಗತ್ತೆ, ಇದರಿಂದ ಪರಿವರ್ತನೆ ಆಗ್ತದೆ. ಓಂ ಶಾಂತಿ, ಓಂ ಶಾಂತಿ.